ನಮಸ್ಕಾರ. UPSC ನಡೆಸಿದಂತಹ EPFO ಪ್ರಶ್ನೆ ಪತ್ರಿಕೆಯನ್ನು ಈಗ ಡಿಸ್ಕಸ್ ಮಾಡೋಣ. ಆರ್ಟ್ ಆ್ಯಂಡ್ ಕಲ್ಚರ್ಗೆ, ಕಲೆ ಮತ್ತು ಸಂಸ್ಕೃತಿಗೆ ಯಾವ ಪುಸ್ತಕನ ಓದಬೇಕಂತ ಕೇಳಿದರೆ ಯಾವ ಪುಸ್ತಕ ಆದರೂ ಓದಿ, ಆದರೆ ಹೈ ಈಲ್ಡಿಂಗ್ ಟಾಪಿಕ್ಸ್ ಮಾತ್ರ ಓದಿ. ಸೊ EPFO ಕ್ವೆಶನ್ ಪೇಪರಲ್ಲಿ ಹೈ ಈಲ್ಡಿಂಗ್ ಟಾಪಿಕ್ ಯಾವುದನ್ನು ಅನ್ನೋದನ್ನು ನಿಮ್ಮ ಮುಂದೆ ಸಾಕ್ಷಿ ಸಮೇತ, ತದನಂತರದಲ್ಲಿ ಎವಿಡೆನ್ಸ್ ಅಂದರೆ ಇಲ್ಲಿ ಕಂಡು ಬರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯ ಮೂಲಕ ನಿಮಗೆ ಯಾವ ಟಾಪಿಕ್ಕು ಎಕ್ಸಾಮಿನರ್ಗೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊತ ಹೋಗೋಣ. ಸೊ UPSC ಐ ಹ್ಯಾವ್ ಟೋಲ್ಡ್ ಯು ದಟ್ ಈಸ್ ಎ OG, ಒರಿಜಿನಲ್ ಗ್ಯಾಂಗ್ಸ್ಟರ್. ಸೊ ವಿ ಹ್ಯಾವ್ ಟು ಫಾಲೋ ದಿ ಒರಿಜಿನಲ್ ಗ್ಯಾಂಗ್ಸ್ಟರ್. ಓಕೆ, ಸೊ OG ಆದಂತಹ UPSC ಪ್ರಶ್ನೆ ಪತ್ರಿಕೆ ಕೆಲವೊಂದು ಇಂಪಾರ್ಟೆಂಟ್, ಆ್ಯಂಡ್ ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಅಪ್ಕಮಿಂಗ್ UPSC ಪ್ರಿಲಿಮ್ಸ್ ಆಲ್ಸೋ 2026 ಯಾರು for most of the people are reading Nitin Singhania book. Sir, Nitin Singhania book is bulky one. If you read each and every page of Nitin Singhania, you will never and ever going to clear this UPSC prelims in your lifetime. Damn sure, no doubt in that. ಸೊ UPSCಯಲ್ಲಿ ನಿತಿನ್ ಸಿಂಘಾನಿಯಾದಲ್ಲಿ ಯಾವ ಪುಸ್ತಕವನ್ನು ಓದಬೇಕು, ಯಾವ ಟಾಪಿಕನ್ನು ಓದಬೇಕು, ಯಾವ ಟಾಪಿಕನ್ನು ಓದಬಾರ್ದು ಅನ್ನೋದು ಒಂದು ಕಲೆ. ಆ ಕಲೆ ಗೊತ್ತಿದ್ದವನು ಮಾತ್ರ UPSC ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ತಾನೆ. ಈಗ ಬನ್ನಿ, ನಾವು ಅಪ್ಕಮಿಂಗ್ KA, KPSC, ವೆಟರ್ನರಿ ಇನ್ಸ್ಪೆಕ್ಟರ್, ಎನಿ ಅದರ್ ಎಕ್ಸಾಮ್ಸ್ಗೆ ಈ ರೀತಿಯಾಗಿ ಓದಬೇಕಂತ ಹೇಳ್ತೀನಿ. HOT ಟಾಪಿಕನ್ನು ಡಿಸ್ಕಸ್ ಮಾಡೋಣ. ಇದು ಲಾಸ್ಟ್ ವೀಕ್ ಅಂದರೆ ನಡೆದಂತಹ EPFO ಪ್ರಶ್ನೆ ಪತ್ರಿಕೆ ನೋಡಿ. ಹೂ ಅಮಾಂಗೆಸ್ಟ್ ದಿ ಫಾಲೋವಿಂಗ್ ಡಿಸ್ಕವರ್ಡ್ ದಿ ರಾಕ್ ಆರ್ಟ್ ಆಫ್ ಬಿಂಬೆಟ್ಕಾ ಎನ್ನುವ ಗುಹೆಗಳನ್ನು ಯಾರು ಮೊದಲು ಕಂಡುಹಿಡಿದರು ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ VS ವಕಾಂಕರ್. ಸರ್, ಹೇಗೆ ಗೊತ್ತಾಗುತ್ತೆ? NCERTಯಲ್ಲಿ ಬಿಂಬೆಟ್ಕಾ ಕೇವ್ಸ್ ಓದಬೇಕಾದ್ರೆ, ಸ್ಟೇಟ್ ಬುಕ್ಸಲ್ಲಿ ಬಿಂಬೆಟ್ಕಾ ಕೇವ್ಸ್ ಓದಬೇಕಾದ್ರೆ, ಹಾಥರ್ ಬುಕ್ಸಲ್ಲಿ ಬಿಂಬೆಟ್ಕಾ ಕೇವ್ಸ್ ಓದಬೇಕಾದ್ರೆ ನಮಗೆ ಇದು ಇಂಪಾರ್ಟೆಂಟ್ ಅಂತ ಗೊತ್ತಾಗಲ್ಲ. ಹೌದು, ನನಗೂ ಗೊತ್ತಿದ್ದಿಲ್ಲ. ಆದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್, ಆಫ್ಟರ್ ಸೀಯಿಂಗ್ ಮೆನಿ ಕ್ವಶನ್ ಪೇಪರ್, ಐ ರಿಯಲೈಸ್ಡ್ ದಿಸ್ ಈಸ್ HYT, ದಿಸ್ ಈಸ್ ಎ ಹೈ ಈಲ್ಡಿಂಗ್ ಟಾಪಿಕ್. ಸರ್, ಬಿಂಬೆಟ್ಕಾ ಗುಹೆಗಳು ಮೀಸೋಲಿಥಿಕ್ ಪೀರಿಯಡಲ್ಲಿ ಕಂಡು ಬರ್ತಕ್ಕಂತಹ ಪೇಂಟಿಂಗ್ಸನ್ನು ಹೊಂದಿರತಕ್ಕಂತಹ ಒಂದು ಗುಹೆಗಳಾಗಿದ್ದು, ಅಲ್ಲಿ ಕೆಂಪು ಬಣ್ಣವನ್ನು ನೋಡ್ತಕ್ಕಂಥಿರ್ಬೋದು, ಮನುಷ್ಯರ ಚಿತ್ರವನ್ನು ನೋಡ್ತಕ್ಕಂಥಿರ್ಬೋದು, ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡ್ಬೋದು. ಇದು ಇಂಡಿಯಾದಲ್ಲೇ ಪ್ರಪ್ರಥಮ ಚಿತ್ರಕಲೆಯನ್ನು ಹೊಂದಿರತಕ್ಕಂತಹ ಗುಹೆ. ಓಕೆ, ಆದ್ದರಿಂದ ನೋಡಿ, ಚಿತ್ರಕಲೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟು ನಮಗೆ ಮುರಾಲ್ ಪೇಂಟಿಂಗ್ಸ್, ವೆರಿ ಇಂಪಾರ್ಟೆಂಟ್. ಮುರಾಲ್ ಪೇಂಟಿಂಗ್ಸ್ ಎಲ್ಲಿ ಕಂಡು ಬರ್ತಂತ ಕೇಳ್ತಾರೆ. ಸೊ ಮುರಾಲ್ ಪೇಂಟಿಂಗ್ಸ್ ಆರ್ HYT, ಹೈ ಈಲ್ಡಿಂಗ್ ಟಾಪಿಕ್. ಸರ್, ಇದು ಒಂದು ಅಂಶ. ಬಿಂಬೆಟ್ಕಾ ಗುಹೆಗಳು VS ವಕಾಂಕರ್ ಅವರು ಕಂಡುಹಿಡಿತಾರೆ. ಸರ್, ಒಂದಾಯಿತು. ತದನಂತರದಲ್ಲಿ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಅಂದರೆ EPFO ಪ್ರಶ್ನೆ ಪತ್ರಿಕೆಯಲ್ಲಿ ಬಿಂಬೆಟ್ಕಾ ಒಂದು ಬೇರೆ ಅಪಿಯರ್ ಆಯಿತು. ತದನಂತರದಲ್ಲಿ ಎರಡನೇ ಬೇರೆ ಅಪಿಯರ್ ಆಗುತ್ತೆ ನೋಡಿ, ಸೇಮ್ ಕ್ವಶನ್ ಪೇಪರ್. ಓಕೆ, ಇದು 106ನೇದು, ಇದು ಬಹುಶಃ 95ನೇ ಪ್ರಶ್ನೆ. 106ನೇ ಪ್ರಶ್ನೆಯಲ್ಲಿ ಮತ್ತೆ ರಿಪೀಟ್ ಆಗುತ್ತೆ, ಬಿಂಬೆಟ್ಕಾ ರಾಕ್ ಆರ್ಟ್ ಅಂತ ರಿಪೀಟ್ ಆಗುತ್ತೆ. ಸರ್, ಇದರ ಮರ್ಮ ಏನು, ಇದರ ಅರ್ಥ ಏನಂತಂದರೆ, ಬಿಂಬೆಟ್ಕಾ ಗುಹೆಗಳನ್ನು 360 ಡಿಗ್ರಿಯಲ್ಲಿ ಓದ್ಕೋಬೇಕು. ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸರ್, ಆರ್ಟ್ ಆ್ಯಂಡ್ ಕಲ್ಚರ್ನ ಈ ರೀತಿಯಾಗಿ ಓದಿ ಸರ್. ಓಕೆ, ಡೋಂಟ್ ರೀಡ್ ಫ್ರಮ್ ಬುಕ್ ಆ್ಯಂಗಲ್ ಓದಿದ್ರೆ ಬುಕ್ಕಲ್ಲಿ ಇದು ಇಂಪಾರ್ಟೆಂಟ್ ಅಂತ ಕೊಟ್ಟಿರಲ್ಲ. ಓಕೆ, ಫೈನ್. ಈಗ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದಿ ಕರೆಕ್ಟ್ ಕ್ರಾನಲಾಜಿಕಲ್ ಆರ್ಡರ್ ಇನ್ ದಿ ಎವಲ್ಯೂಷನ್ ಆಫ್ ದಿ ಇಂಡಿಯನ್ ಪೇಂಟಿಂಗ್ಸ್? ಐ ಹ್ಯಾವ್ ಟೋಲ್ಡ್ ಯು ಪೇಂಟಿಂಗ್ಸ್. ಸರ್, ನೀವು ಪೇಂಟಿಂಗ್ಸಲ್ಲಿ ಇಡೀ ಇಂಡಿಯಾದಲ್ಲಿ ಕಂಡು ಬರ್ತಕ್ಕಂಥ ಪೇಂಟಿಂಗ್ಸ್ನ ಓದಬೇಡಿ. ಓದಿದರೆ ಸರಿಯಾಗಿ ಹೊಡೆತ ತಿಂತೀರ. ಬುಕ್ಕಲ್ಲಿ ಎಲ್ಲ ಪೇಂಟಿಂಗ್ಸ್ ಕೊಟ್ಟಿರ್ತೀರಿ, ಆ ಪೇಂಟಿಂಗ್ಸ್ ಇಂಪಾರ್ಟೆಂಟ್ ಅಲ್ಲ. ಪೇಂಟಿಂಗ್ಸ್ ಫ್ರಮ್ ಮೊಘಲ್ಸ್ ಇಂಪಾರ್ಟೆಂಟ್. ಪೇಂಟಿಂಗಲ್ಲಿ ಜಹಾಂಗೀರ್ ಇಂಪಾರ್ಟೆಂಟ್, ಮಧುಬಾನಿ ಪೇಂಟಿಂಗ್ ಇಂಪಾರ್ಟೆಂಟ್, ರಾಜ ರವಿವರ್ಮ ಪೇಂಟಿಂಗ್ ಇಂಪಾರ್ಟೆಂಟ್, ಮುರಾಲ್ ಪೇಂಟಿಂಗ್ಸ್ ಇಂಪಾರ್ಟೆಂಟ್. ಓಕೆ, ಬನ್ನಿ, ಇಲ್ಲಿದೆ. ಅಂದರೆ ಕಾಲಾನುಕ್ರಮದಲ್ಲಿ ನೀವು ಇದನ್ನು ಇದು ಮಾಡಿ ಅಂತ ಹೇಳಿದರೆ ಆನ್ಸರ್ಸ್ ಹುಡ್ಕೋಣ. ಫಸ್ಟ್ ಬಿಂಬೆಟ್ಕಾ ರಾಕ್ ಆರ್ಟ್, ಅದು ಮೊದಲು ಅಂತ ಗೊತ್ತಿದೆ. ಸೊ ನಮಗೆ B and C ಮುಗೀತು, D ಹೋಯ್ತು, D and A ಹೋಯಿತು. ತದನಂತರದಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಇದು ಕ್ರಿಸ್ತಪೂರ್ವ 10ನೇ ಶತಮಾನದಲ್ಲಿ ಕಂಡು ಬರ್ತಕ್ಕಂಥದ್ದು. ತದನಂತರದಲ್ಲಿ ಮಹಾಜನಕ ಜಾತಕ, ಅಜಂತಾ ಗುಹೆಗಳು ಕಂಡು ಬರ್ತಕ್ಕಂಥದ್ದು. ಅದು ಕ್ರಿಸ್ತಪೂರ್ವ 4ನೇ ಶತಮಾನದಿಂದ ಕ್ರಿಸ್ತಶಕ 4ನೇ ಶತಮಾನದವರೆಗೆ ಶಾತವಾಹನರಿರ್ಬೋದು, ಗುಪ್ತರಿರ್ಬೋದು, ವಿವಿಧ ರಾಜಮನೆತನಗಳು ಅಜಂತಾ ಪೇಂಟಿಂಗ್ಸ್ಗೆ ಏನು ಮಾಡಿದವು ಅಂತಂದರೆ ತಮ್ಮ ಕೊಡುಗೆಯನ್ನು ನೀಡಿದ್ದೇವೆ. ಇದು 2-1 ಆನ್ಸರ್ ಸಿಕ್ತು, B. ನೀವೆರಡು ನೋಡೋ ಅವಶ್ಯಕತೆಯೇ ಇಲ್ಲ. ಬಟ್ ಎಸ್, ಡಿಕೋಡ್ ಮಾಡೋಣ, ಕ್ವಶನ್ ಪೇಪರ್ ಡಿಕೋಡ್ ಮಾಡೋಣ. ನೋಡಿ ಸ್ವಾಮಿ,
ಅಜಂತ. ಅಜಂತ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅಜಂತ ಎಲ್ಲೋರಾ ಅಂತ ಒಂದು ಸಾಂಗ್ ಬರುತ್ತಲ್ಲ, ಅವ್ರು ಎಲ್ಲಿಂದ ಇನ್ಸ್ಪೈರ್ ಆಗಿರೋ ಸ್ವಾಮಿ. ಓಕೆ, ಅಜಂತ ಗುಹೆಗಳು ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಅದು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ, ಯಾವ ಧರ್ಮದ ಚಿತ್ರಗಳು ಗುಹೆಯಲ್ಲಿ ಕಂಡುಬರುತ್ತೆ, ಎಷ್ಟು ಗುಹೆಗಳಿದ್ದಾವೆ, ಎಷ್ಟು ಪೇಂಟಿಂಗ್ಸ್ ಇದ್ದಾವೆ, ಯಾವ ಟೈಪ್ ಪೇಂಟಿಂಗ್ಸ್ ಇದೆ, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಜಾತಕ ಪೇಂಟಿಂಗ್, ಜಾತಕ ಬುದ್ಧನಿಗೆ ಸಂಬಂಧಪಟ್ಟಂತಹ ಕಥೆಗಳನ್ನು, ಜಾತಕ ಕಥೆಗಳನ್ನು ಅಲ್ಲಿ ಏನು ಮಾಡಿ ಚಿತ್ರಿಸಲಾಗಿದೆ. ಆಯಿತಾ? ತದನಂತರದಲ್ಲಿ ಸಿತ್ತನ್ವನ್ಸಲ್ ಗುಹೆಗಳು ಪಲ್ಲವರ ಕಾಲದಲ್ಲಿ ಕಂಡು ಬರ್ತಕ್ಕಂಥದ್ದು. ಪಲ್ಲವರು 9-10ನೇ ಶತಮಾನದಲ್ಲಿ ಕಂಡು ಬರ್ತಕ್ಕಂಥದ್ದು ಪಲ್ಲವರ ಕಾಲದಲ್ಲಿ ಸಿತ್ತನ್ವನ್ಸಲ್ ಗುಹೆಗಳು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದ ಕೆಲವು ಅಂಶಗಳಲ್ಲಿ ನೋಡತಕ್ಕಂಥದ್ದು ನೋಡ್ಬೋದು. ತದನಂತರದಲ್ಲಿ ಬೃಹದೇಶ್ವರ 10ರಿಂದ 11ನೇ ಶತಮಾನದಲ್ಲಿ ಕಂಡು ಬರ್ತಕ್ಕಂಥದ್ದು. ಹೆವಿನ್ಲಿ ಮ್ಯೂಸಿಷಿಯನ್, ರಾಯಲ್ ಪೋರ್ಟ್ರೇಟ್. ಸೊ ಹೀಗೆ ಆರ್ಟ್ ಆ್ಯಂಡ್ ಕಲ್ಚರ್ನ ಯು ಹ್ಯಾವ್ ಟು ರೀಡ್ ಫ್ರಮ್ PYQ ಆ್ಯಂಗಲ್. ಸರ್, ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಮತ್ತೊಂದು ಬರುತ್ತೆ, ಅರ್ಜುನ ತಪಸ್ಸು ಮಾಡ್ತಕ್ಕಂತಹ ಶಿಲ್ಪಕಲೆಯಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ, ಇವೆಲ್ಲ ಪಗೋಡ ಇಲ್ಲಿ ಬರುತ್ತೆ. ಸೊ ಅಜಂತ, ಬಿಂಬೆಟ್ಕ, ಸಿತ್ತನ್ವನ್ಸಲ್, ಬೃಹದೇಶ್ವರ ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದು ಹೈ ಯೀಲ್ಡಿಂಗ್ ಟಾಪಿಕ್. ಆದ್ಮೇಲೆ ಈಗ ನಾವು 7ನೇ ಬ್ಯಾಚು ಆರಂಭ ಮಾಡ್ತಾ ಇದ್ದೀವಿ. ಹೊಸದಾಗಿ 7ನೇ ಬ್ಯಾಚ್ ಆರಂಭ ಮಾಡ್ತಾ ಇದ್ದೀವಿ. ಪೊಲಿಟಿ ಸಬ್ಜೆಕ್ಟಿಂದ ಆರಂಭ ಆಗ್ತಿದೆ. ಪೊಲಿಟಿ, ಓಕೆ. ಸೊ ಪೊಲಿಟಿ ಸಬ್ಜೆಕ್ಟಿಂದ ಆರಂಭ ಮಾಡಿ ಪೊಲಿಟಿ, ಹಿಸ್ಟರಿ, ಎಕಾನಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್, ಎನ್ವೈರ್ಮೆಂಟ್ ಎಲ್ಲ ಸಬ್ಜೆಕ್ಟ್ಗಳನ್ನು ಕವರ್ ಮಾಡ್ತೀವಿ ಓವರ್ ಎ ಪೀರಿಯಡ್ ಆಫ್ 6 to 7 months. ಸೊ ಯಾರಾದರೂ ಈಗ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋರಿಗೆ ವಿ ಆರ್ ಗೋಯಿಂಗ್ ಟು ಗಿವ್ ಆ್ಯಕ್ಸೆಸ್ ಪ್ರೀವಿಯಸ್ ಬ್ಯಾಚಸ್, ಯಾವ ಸಬ್ಜೆಕ್ಟ್ ಕಂಪ್ಲೀಟ್ ಮಾಡಿರೋಲ್ಲ ಆ ಬ್ಯಾಚ್ನ ಆ್ಯಕ್ಸೆಸನ್ನು ನಾವು ನಿಮಗೆ ಕೊಡ್ತಾ ಇರ್ತೀವಿ. ಓಕೆ. ಸೊ ಹೀಗೆ ನೀವು ಆರ್ಟ್ ಆ್ಯಂಡ್ ಕಲ್ಚರ್ನ PYQ ಆ್ಯಂಗಲಿಂದ ಓದಿದರೆ ಬದುಕೊಳ್ತೀರಾ. ಇಲ್ಲ ಅಂತಂದರೆ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ನಿಮ್ಮ ಭವಿಷ್ಯ ಸಮಾಧಿ ಆಗಿಬಿಡುತ್ತೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಓಕೆ. ನೆಕ್ಸ್ಟ್ ಆರ್ಟ್ ಆ್ಯಂಡ್ ಕಲ್ಚರ್, ಅದೇ EPFO ಕ್ವಶನ್ ಪೇಪರ್. EPFO, ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್. ಓಕೆ. ಸೊ ಇದರ ಆಫೀಸರ್ ಕ್ವಶನಲ್ಲಿ ಕೇಳಿದರೆ, ವಿಚ್ ಒನ್ ಅಮಾಂಗ್ ದಿ ಫಾಲೋವಿಂಗ್ ಟೆಂಪಲ್ಸ್ ಇನ್ ಇಂಡಿಯಾ ಈಸ್ ರೆಫರ್ಡ್ ಟು ಆ್ಯಸ್ ದಿ ಬ್ಲ್ಯಾಕ್ ಪಗೋಡಾ. ಸೊ ನಮಗೆ ಸನ್ ಟೆಂಪಲ್, ಕೊನಾರ್ಕ್. ಯಾಕೆ ಬ್ಲ್ಯಾಕ್ ಪಗೋಡಾ ಅಂದರೆ ಕಪ್ಪು ಶಿಲೆಗಳನ್ನು ಅಲ್ಲಿ ಬಳಸಲಾಗಿದೆ. ಜಗನ್ನಾಥ ಟೆಂಪಲ್, ಪೂರಿ, ಇದು ವೈಟ್ ಪಗೋಡಾ. ಸರ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಮಗೆ ಕ್ವಶನ್ ಪೇಪರ್ ಆನ್ಸರ್ಸ್ ಹುಡುಕೋದು ಇಂಪಾರ್ಟೆಂಟ್ ಅಲ್ಲ, ನಮಗೆ ಸನ್ ಟೆಂಪಲ್, ಕೊನಾರ್ಕ್ ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟು. ಏನಕ್ಕೆ ಅಂತಂದರೆ ಭಾರತದಲ್ಲಿ ಕಂಡು ಬರ್ತಕ್ಕಂತಹ ವಿವಿಧ ಸ್ಥಳಗಳಲ್ಲಿ ಸನ್ ಟೆಂಪಲ್ಸ್ ಎಲ್ಲಿದ್ದಾವೆ ಅನ್ನೋದನ್ನು ಕ್ವಶನ್ ಕೇಳಿದ್ದಾರೆ. ಸೊ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಭಾರತದ ಯಾವ ಸ್ಥಳಗಳಲ್ಲಿ ಸನ್ ಟೆಂಪಲ್ ಇರ್ತಕ್ಕಂಥದ್ದನ್ನು ನೋಡಬಹುದಾಗಿದೆ. ತದನಂತರದಲ್ಲಿ ಕಂಡಾರ್ಯ ಮಹಾದೇವ ಟೆಂಪಲ್ನ ವಿಶಿಷ್ಟತೆಗಳೇನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಕಂಡಾರ್ಯ ಮಹಾದೇವ ಟೆಂಪಲ್ಸು ವೆರಿ ಇಂಪಾರ್ಟೆಂಟ್, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಯು ಶುಡ್ ಟೇಕ್ ಕೇರ್ ಅಬೌಟ್ ದಿಸ್ ಥಿಂಗ್. ಸೊ ಹೀಗೆ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ನಿಮಗೆ ಬೇಕಾದಂತಹ ಅಂಶಗಳನ್ನು ಓದೋ ಬದಲು ಎಕ್ಸಾಮ್ಸ್ಗೆ ಬೇಕಾದಂತಹ ಅಂಶಗಳನ್ನು ಓದಿದಾಗ ನೀವು ಉದ್ಧಾರ ಆಗ್ತೀರಾ. ಓಕೆ. ಸೊ ಎಕ್ಸಾಮ್ಸ್ಗೆ ಏನು ಬೇಕು ಏನು ಬೇಡ ಅಂತಕ್ಕಂಥದ್ದೇ ಹೈ ಯೀಲ್ಡಿಂಗ್ ಟಾಪಿಕ್ ಕ್ಲಾಸ್ ಆಗಿರುತ್ತೆ. ಓಕೆ. ನೆಕ್ಸ್ಟು ಬಿಂಬೆಟ್ಕಾ, ಎ ವರ್ಲ್ಡ್ ಹೆರಿಟೇಜ್ ಸೈಟ್ ಈಸ್ ನೋನ್ ಫಾರ್ SSC ಕ್ವಶನಲ್ಲಿ ಬಂದಿದೆ ಸ್ವಾಮಿ 2019. ಬಿಂಬೆಟ್ಕಾ ಗುಹೆಗಳು. ಓಕೆ. ಸೊ ಏನಿದು? ಅಶೋಕನ್ ಪಿಲ್ಲರ್, ಪ್ರೀ ಹಿಸ್ಟಾರಿಕ್ ರಾಕ್ ಶೆಲ್ಟರ್, ಮೊನೋಲಿಥಿಕ್ ಟೆಂಪಲ್ಸ್, ಬುದ್ಧಿಸ್ಟ್ ಸ್ತೂಪಾಸ್. ಟೆಂಪಲ್ ಅಲ್ಲ, ಸ್ತೂಪ ಅಲ್ಲ, ಪಿಲ್ಲರ್ ಅಲ್ಲ, ರಾಕ್ ಶೆಲ್ಟರ್. ಒಂದು ಗುಹೆ, ಬಿಂಬೆಟ್ಕಾ ಅಂತಕ್ಕಂಥದ್ದು ಗುಹೆ. ಆ ಗುಹೆಯ ಒಳಗಡೆ ಚಿತ್ರಗಳನ್ನು ನೋಡ್ಬೋದು. ಏನು ಚಿತ್ರ ಅಂತೇಳಿ ನಾನು ಮುಂದೆ ತೋರಿಸ್ತೀನಿ. ಓಕೆ. ನೋಡಿ, ಇಲ್ಲಿದೆ ಬಿಂಬೆಟ್ಕಾ ಗುಹೆ. ಇದೊಂದು ಗುಹೆ ಮೇಲೆ ಚಿತ್ರಗಳು, ಮನುಷ್ಯರ ಚಿತ್ರಗಳು. ಓಕೆ. ಮನುಷ್ಯರ ಚಿತ್ರಗಳು, ಪ್ರಾಣಿಗಳು, ಕುದುರೆ. ನೋಡಿ, ಸುಮ್ಮನೆ ಅಂದ್ಕೊಳ್ಳಿ, ಕುದುರೇರಿ ಸೂರ್ಯ ಬಂದವನೇ. ಯಾಕೆ ಅಂದರೆ ಸಾಂಗ್ ಆಡಿತು ಅಂದರೆ ಇಲ್ಲಿ ನಿಮ್ಮನ್ನು ಮನೋರಂಜಿಸಿನಲ್ಲ ಸ್ವಾಮಿ, ನೆನ್ಪಿಡೋಕ್ಕೆ ಈಸಿ ಆಗುತ್ತೆ ಅಂತ ಕೇಳ್ತಾರೆ. ಬಿಂಬೆಟ್ಕಾ ಗುಹೆಗಳಲ್ಲಿ ಪ್ರಾಣಿಗಳ ಚಿತ್ರವನ್ನು ನೋಡಬಹುದು ಅಂದಾಗ, ಓ ಹೌದು, ಅವತ್ತು ಶಾಂತಪ್ಪ ಸರು ಈ ಸಾಂಗ್ ಆಡಿದ್ದು ಕುದುರೆ ಇದೆ ಅಂತಂದರೆ ಎಸ್, ಇಂಪಾರ್ಟೆಂಟ್. ದಿಸ್ ಇಸ್ ಹೌ ಯು ಹ್ಯಾವ್ ಟು ಲರ್ನ್. ಸೊ ಎಂಟರ್ಟೈನ್ಮೆಂಟ್, ಎಂಜಾಯ್ಮೆಂಟ್ ಶುಡ್ ಗೋ ವಿತ್ ಲರ್ನಿಂಗ್. ಓಕೆ. ಸೊ ಇದು ಬಿಂಬೆಟ್ಕಾ ಗುಹೆಗಳ ಕುರಿತು ಅಂಶಗಳು. ಓಕೆ. ಸೊ ನೋಡಿ, ಇದಾಯ್ತಾ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ SSC ಕ್ವಶನ್ ಬಿಂಬೆಟ್ಕಾ ಬಗ್ಗೆ ಕೇಳಿದ್ದಾರೆ, ಒಪ್ತೀನಿ. ಇಲ್ಲಿ ನನಗೆ ಕಂಡು ಬರ್ತಕ್ಕಂಥದ್ದು ಅಶೋಕನ್ ಪಿಲ್ಲರ್ಸ್.
ಮೈನರ್ ರಾಕ್ ಎಡಿಕ್ಟ್ಸ್, ಮೇಜರ್ ರಾಕ್ ಎಡಿಕ್ಟ್ಸ್, ಅಶೋಕನ ಸ್ತೂಪಗಳು, ಅಶೋಕನ ಶಾಸನಗಳು, ಆ ಶಾಸನಗಳು ಏನು ಹೇಳುತ್ತೆ ಅದು ಇಂಪಾರ್ಟೆಂಟ್. ಕಳಿಂಗ ಶಾಸನ ಏನು ಹೇಳುತ್ತೆ, ಲುಂಬಿನಿ ಶಾಸನ ಏನು ಹೇಳುತ್ತೆ, ವೆರಿ ಇಂಪಾರ್ಟೆಂಟ್. ಮೊನೋಲಿಥಿಕ್ ಟೆಂಪಲ್ಸ್ ಇಂಪಾರ್ಟೆಂಟ್. ಗುಪ್ತರ ಕಾಲದಲ್ಲಿ ಕಂಡು ಬರ್ತಕ್ಕಂತಹ ಮೊನೋಲಿಥಿಕ್ ಟೆಂಪಲ್ಸ್, ಬುದ್ಧಿಸ್ಟ್ ಸ್ತೂಪಾಸ್, ಅಮರಕೊಂಡ, ಅಮರಾವತಿ, ನಾಗಾರ್ಜುನಕೊಂಡ, ಸಾಂಚಿ ಸ್ತೂಪಗಳು, ಈ ಸ್ತೂಪಗಳಲ್ಲಿ ಕಂಡು ಬರ್ತಕ್ಕಂತಹ ತೋರಣಗಳು, ತದನಂತರದಲ್ಲಿ ಗುಮ್ಮಟಗಳು, ಈ ಸ್ತೂಪಗಳಲ್ಲಿ ಯಾರ್ಯಾರು ಅಶೋಕನ ಕಾಲದಲ್ಲಿ ನಿರ್ಮಾಣ, ಸ್ತೂಪ ಬಗ್ಗೆ ಕ್ವಶನ್ ಬರುತ್ತಾರೆ UPSCಯಲ್ಲಿ. ಸೊ ಸ್ತೂಪಾಸ್ ಆರ್ ಹೈ ಯೀಲ್ಡಿಂಗ್ ಟಾಪಿಕ್ ಫಾರ್ ಅವರ್ ಎಕ್ಸಾಮಿನೇಷನ್. ಓಕೆ, ನೋಡಿ ಇಲ್ಲಿ ಭೀಮ್ಬೆಟ್ಕಾ. ಓಕೆ, ಮೋಸ್ಟ್ ಆಫ್ ದಿ ಕ್ರೆಡಿಟ್ ಟು ಡಿಸ್ಕವರ್ ದಿ ಕೇವ್ಸ್ ಗೋಸ್ ಟು ದಿ ಶ್ರೀ VS ವಕಾಂಕರ್. ಇದು ಪ್ರೀ ಹಿಸ್ಟಾರಿಕ್ ರಾಕ್, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಸೊ ಈಗ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ, ಇತ್ತೀಚೆಗೆ ಸೇರ್ಪಡೆಯಾದಂತಹ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು ಭಾರತದಲ್ಲಿ ಯಾವ ಕಂಡು ಬರ್ತವೆ. ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. HYT, ದಿಸ್ ಈಸ್ HYT, ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ನಂತರದಲ್ಲಿ ನೋಡಿ ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್, IES 2014, ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸಲ್ಲಿ ಕಂಡು ಬರ್ತಕ್ಕಂತಹ ಒಂದು ಪ್ರಶ್ನೆ. ಇದು 2014. 2014ರಲ್ಲೂ ಕ್ವಶನ್ ಅದೇ ಇರುತ್ತೆ, 2024ರಲ್ಲಿ ಇರುತ್ತೆ, 2034ರಲ್ಲಿ ಅದೇ ಇರುತ್ತೆ. ಡೋಂಟ್ ವರಿ ಅಬೌಟ್ ದಿ HYT ಆಲ್ರೆಡಿ ಫಿಕ್ಸ್ ಆಗಿದೆ. ಕ್ವಶನ್ ಪೇಪರು ನೀವು ಹುಟ್ಟೋಕ್ಕಿಂತ ಮುಂಚೆಗೆ ರೆಡಿಯಾಗಿದೆ, ಅರ್ಥ ಮಾಡ್ಕೊಳ್ಳಿ. ಈಗಲ್ಲ ಸ್ವಾಮಿ, ನೀವು ಹುಟ್ಟೋಕ್ಕಿಂತ ಮುಂಚೆಗೆ ರೆಡಿಯಾಗಿದೆ ಕ್ವಶನ್ ಪೇಪರು. Question paper is old, but you people are the new. Okay. At which one of the following places are cave paintings of the prehistoric times found? Bhimbetka caves. Bhimbetka, very important. ಬಾದಾಮಿ ಗುಹೆಗಳು ಇಂಪಾರ್ಟೆಂಟ್. ಬಾದಾಮಿ ಗುಹೆಗಳನ್ನು ಯಾರು ನಿರ್ಮಾಣ ಮಾಡ್ತಾರೆ, ಎಷ್ಟು ಗುಹೆಗಳಿದ್ದಾವೆ, ಅಲ್ಲಿ ಕಂಡು ಬರ್ತಕ್ಕಂಥ ಶಾಸನಗಳು ಯಾವುವು, ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ Bhimbetka caves are famous for rock paintings. Bhimbetka caves ನೋಡಿ, ಟೈಗರ್ ಪಾರ್ಕ್ಸ್ ಇಂಪಾರ್ಟೆಂಟು, ಸ್ಕಲ್ಪ್ಚರ್ಸ್ ಇಂಪಾರ್ಟೆಂಟು, ಕೇವ್ ಆರ್ಟ್ ಇಂಪಾರ್ಟೆಂಟು. ಓಕೆ, ಸೊ ಹೀಗೆ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ Bhimbetka caves ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ಇದು ಹೇಗೆ ಗೊತ್ತಾಯಿತು ಅಂತಂದರೆ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು Bhimbetka ಸಂಬಂಧಪಟ್ಟಂತಹ ಒಂದು ಮಾಹಿತಿ. ಸೊ ನಿತಿನ್ ಸಿಂಘಾನಿಯಾದಲ್ಲಿ ಯಾವುದೇ ವ್ಯಕ್ತಿಗಳು, ವೆದರ್ ಇರ್ರೆಸ್ಪೆಕ್ಟ್ ಆಫ್ ದಿ ಎಕ್ಸಾಮ್ ಪ್ರಿಪ್ರೇಷನ್ ಅಥವಾ ನಿಮ್ಮ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಯಾವುದೇ ಪುಸ್ತಕ ಇರಲಿ, ಎಲ್ಲವನ್ನ ಓದ್ಕೊತ ಹೋಗಬೇಡಿ. ಹೋದರೆ ದೆನ್ ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ಪ್ರಾಬ್ಲಮ್ ಫಾರ್ ಯು ಫಾರ್ ಎವರ್. ನಿಮ್ಮ ಜೀವನಾದ್ಯಂತ ಇದು ಪ್ರಾಬ್ಲಮಾಗಿ ಕಂಡು ಬರುತ್ತೆ. ಸೊ ನೀವು ಈ ಒಂದು ವಿಷವರ್ತುಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಬದಲು ಎಕ್ಸಾಮ್ಸ್ಗೆ ಏನು ಬೇಕು ಅಷ್ಟು ನಾವು ಓದ್ಕೊಳ್ಳಿ, ಎಕ್ಸಾಮ್ ಪಾಸ್ ಮಾಡಿ ಹೋಗ್ತಾ ಇರಿ. ಸೊ ಹೀಗೆ HYT ಕ್ಲಾಸ್ಗೆ ತಾವೇನಾದರೂ ಜಾಯ್ನ್ ಆಗಬೇಕಂತಂದರೆ 9620131843ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.